ಕಡು ಬಿಸಿಲಿಗೆ ಕರಟಿ ಕಮರಿ ಹೋದಂತಹ ಬಂಜರ ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಪ್ರಕೃತಿ ಮಾತೆಯು ಚಿಗುರೊಡೆದು ಹಚ್ಚು ಹಸಿರಾಗಿ ಕಾಣಿಸುತ್ತಾಳೆ. ಆ ದೃಶ್ಯವನ್ನು ನೋಡುವಾಗ ನಮಗೆ ಎಷ್ಟು ಆನಂದ ಸಿಗುವುದಿಲ್ಲ, ಎಷ್ಟು ಸಂತೋಷ ಆಗುವುದಿಲ್ಲ. ಇಲ್ಲಿ ಏನು ಹಾಗೆ ಆಗುತ್ತದೆ ಅಂತ ನಿರೀಕ್ಷೆಯಲ್ಲಿದ್ದವಳು ಎನ್ನ ತಾಯಿಯಾದಂತಹ ದಿತಿಯಿದೆ. ಹೇಳುವುದಕ್ಕೆ ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯಾಕೆನಿಸಿದ್ರು ಕೂಡ ನ್ಯಾಯವಾಗಿ ಸಿಗಬೇಕಾದಂತಹ ಸ್ವರ್ಗಲೋಕದ ಪೀಠದಲ್ಲಿ ಅವರ ಗಂಗೆ ಮಕ್ಕಳಾದಂತಹ ಆ ದೇವತೆಗಳು ಆಳ್ವಿಕೆಯನ್ನು ನಡೆಸುತ್ತಾ ಇದ್ದಾರೆ. ಇನ್ನು ಆ ಸ್ವರ್ಗಲೋಕವನ್ನು ಪಡೆಯೋಣ ಎಂಬಂತಹ ನಿರೀಕ್ಷೆಯಲ್ಲಿ ವೀರ ಗಂಡು ಮಕ್ಕಳನ್ನು ಕಳುಹಿಕೊಟ್ಟರು. ಆದರೆ ಏನು ಮಾಡಲು ಹೋದಂತಹ ನನ್ನ ಅಗ್ರಜರು ಯಾರು ಮರಳಿ ಬರಲಿಲ್ಲ. ಕಾರಣ ದೇವತೆಗಳ ಮೋಸಕ್ಕೆ ಎಲ್ಲರೂ ಬಲಿಯಾಗಿ ಹೋದವರಿದ್ದಾರೆ. ಇನ್ನು ತಂದೆ ತಾಯಿಯ ಆಸೆ ಆಕಾಂಕ್ಷೆಯನ್ನು ಈಡೇರಿಸಿಕೊಡುವುದು ಮಕ್ಕಳಾದಂತಹ ನಮ್ಮ ಕರ್ತವ್ಯ ಎಂಬುದಾಗಿ ಅರಿತಂತಹ ನಾನು ಪುತ್ರ ಶೋಕದಿಂದ ಬಳಲುತ್ತಿರುವಂತಹ ಎನ್ನಾವಿಯ ಬಳಿಗೆ ಹೋಗಿ ಧೈರ್ಯದ ವಚನವನ್ನು ಹೇಳಿದೆ. ಅಮ್ಮ, ನಮ್ಮದಾದಂತಹ ದೈತ್ಯಗುಲದ ಉದ್ಧಾರಕ್ಕಾಗಿ ನಿಮ್ಮ ಮಗಳಾದಂತಹ ಈ ಮಾಲಿನಿಂದ ಏನಾಗಬೇಕು ಎಂಬುದಾಗಿ ಅಮ್ಮ ಅರಿತವಳು. ಪುರುಷರಿಂದ ಅಸಾಧ್ಯವಾದಂತಹ ಕಾರ್ಯವೊಂದನ್ನು ಹೆಣ್ಣಾದಂತಹ ನನ್ನಿಂದ ಸಾಧ್ಯ ಎಂಬುದಾಗಿ ಅಮ್ಮ ಹೇಳಿದ್ದೇನು. ಮಗಳೇ, ನಮ್ಮದಾದಂತಹ ದೈತ್ಯಗುಲದ ಉದ್ಧಾರಕ್ಕಾಗಿ ನೀವೊಂದು ಸಾಧನೆಯನ್ನು ಮಾಡಬೇಕು, ಬಳಲಬೇಕು. ನೀನು ಅದಕ್ಕಾಗಿ ಕಾರಣವನ್ನು ಸೇರಿಕೊಂಡು ಅನುಚಿನ್ನವಾದಂತಹ ಭಕ್ತಿಯಿಂದ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸ ಬರಬೇಕು. ಒಲಿದು ಬಂದಂತಹ ವಿಧಾತನಲ್ಲಿ ಶೂರಾದ್ರಿ ಶೂರ, ತ್ರಿಭುವನದಲ್ಲಿ ವಿಭುವಾಗಿ ಜನಿಸುವಂತಹ ಪುತ್ರರತ್ನನನ್ನು ವರವಾಗಿ ನೀ ಸಂಪಾದಿಸಿಕೊಂಡು ಬರಬೇಕು ಎಂಬುದಾಗಿ ಜನನಿಯ ಆಜ್ಞೆಯಂತೆ ಬಂದು ಸೇರಿದ್ದು ದಟ್ಟವಾದಂತಹ ನೋಡಬಾರದು. ಮನೋಹರವಾದಂತಹ ಪರಿಸರ, ಪ್ರಶಾಂತವಾದಂತಹ ವಾತಾವರಣ ಇದೆ, ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳ. ಆದುದರಿಂದ ಕಾಣುತ್ತಿರುವಂತಹ ಸರಸಿಯಲ್ಲಿ ಮಿಂದು ಚೀರ್ಭೂತಳಾಗಿ, ಆದರೆ ಈ ಸರಸಿಯಲ್ಲಿ ನನ್ನ ಮುಖಕಮಲವನ್ನು ನೋಡುವಾಗ ಸ್ಥಳದ ಆಯ್ಕೆಯನ್ನು ನಾವು ಮಾಡಿದ್ದೇನೆ. ಆದರೆ ಈ ಪರಿಸರದ ಒಳಗೆ ನಾನಿರುತ್ತೇನೆ ಎಂಬುದಾಗಿ ಅದರ ಬಗ್ಗೆ ನಾವು ಆಲೋಚನೆಯೇ ಮಾಡಲಿಲ್ಲ. ಯಾಕೆ? ನಾನು ಕಾಣುವುದಕ್ಕೆ ಹೇಗಿದ್ದೇನೆ, ಚೆಲುವಿಗೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಈ ಯೌವನ ಇದ್ದುಕೊಂಡು ನಾ ತಪಸ್ಸನ್ನು ಆಚರಿಸಿದ್ರೆ ಈ ಕಾಡಿನಲ್ಲಿ ಬರುವಂತಹ ಕಾಮುಕರ ನೋಟಕ್ಕೆ ನಾ ತುತ್ತಾಗಿ ಹೋಗುತ್ತೇನೆ. ಹಾಗೆ ಆಗಕೂಡದು. ಅವರು ಮಾತ್ರವೇ ದಾಯಾದಿ ಉತ್ಸರಿಗಳು ಆದಂತಹ ದೇವತೆಗಳು ತಿಳಿದರೆ ವಂಚನೆಯನ್ನು ಮಾಡಿ ತಪಸ್ಸನ್ನು ಕೆಡಿಸುತ್ತಾರೆ. ಹಾಗಾದ್ರೆ ಇದು ಯೋಗ್ಯವಾದಂತಹ ಸ್ಥಳ ಅಲ್ವೇ? ಮನೆಗೆ ಹೋಗೋಣವೇ? ಹಾಗೆ ಆಗುವುದಿಲ್ಲ. ತಾಯಿಯ ಆಶೆಯನ್ನು ಈಡೇರಿಸಿಕೊಡಬೇಕು, ನಾ ಸತ್ಪುತ್ರಿ ಆಗಬೇಕು ಎಂಬುದಾಗಿ ಬಂದಿದ್ದೇನೆ. ಹಾಗಾದ್ರೆ ಒಂದು ಉಪಾಯ ಮಾಡಬೇಕು. ಏನು ಮಾಡೋಣ? ಈ ರೂಪ ಕಾಣುವುದಕ್ಕೆ ಸಿಕ್ಕಿದರೆ ಮಾತ್ರ ತಾನೇ ನನಗೆ ತೊಂದರೆ. ಮರೆಮಾಚೋಣ. ಹೀಗೆ ತಾಯಿಯ ಆಶೀರ್ವಾದ ಇದೆ, ತಂದೆಯ ತಪೋಬಲವಿದೆ. ಅದೇ ಎರಡು ಕೂಡ ಸಾಕ್ಷಾತ್ಕಾರಗೊಳಿಸಿ ನನ್ನದಾದಂತಹ ಶಕ್ತಿ ಸಾಮರ್ಥ್ಯದಿಂದ ಯಾವುದೇ ರೂಪವನ್ನು ಧರಿಸುವಂತಹ ಸಾಮರ್ಥ್ಯ ನನಗೆ. ಹಾಗಾದ್ರೆ ಯಾವ ರೂಪ ಆದೀತು? ಕಾಡಿನಲ್ಲಿ ಒಂದು ಮೃಗ ಇದ್ದರೆ ಯಾರಿಗಾದ್ರೂ ಸಂಶಯ ಬರಲಿಕ್ಕುಂಟೆ? ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ಯಾವ ಪ್ರಾಣಿ ಆದೀತು? ಕೋಳಿ ಓಡುತ್ತಾ ಇದ್ದು ಜಿಂಕೆಯ ಮನೆ ಆಗೋಣವೇ? ನಾನು ಜಿಂಕೆ ಆಗುತ್ತೇನೆ. ಅದೇನು ಬೇಟೆಗಾರ, ಅಪಾಯ ಕಟ್ಟಿಟ್ಟ ಬುದ್ಧಿ. ಅದೇನು ನೆಲದಲ್ಲಿ ಸಂಚರಿಸುವುದು? ಹುಡುಗಾದಿಗಳು ಮುಸುಗುಡುತ್ತಾ ನಾವು ಹಾವಾಗ ಕೆಳಗೆ ಹಾವು, ಮೇಲೆ ಗರುಡ ಹಾರುತ್ತಾ ಇದ್ದಾನೆ. ಅದು ಆಗದು, ಇದು ಅಲ್ಲ, ಅದು ಅಲ್ಲ. ಏನು ಮಾಡೋಣ? ಏನಾಗೋ? ಅದೇನು ದೂರದಲ್ಲಿ ಕಪ್ಪು 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 ಮಹಿಷಿಗಳ ಹಿಂಡಲ್ವೇ? ಇದುವೇ ಸೂಕ್ತವಾದಂತಹ ರೂಪ ಎಂಬುದಾಗಿ ನನಗೆ ಭಾಸವಾಗುತ್ತಾ ಇದೆ. ತಡ ಮಾಡುವುದು ಸರಿಯಲ್ಲ. ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ದಕ್ಕೆ ಈ ಮಾಲಿನಿ ಮಹಿಷಿಯಾಗುತ್ತಾಳೆ.